ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಸ್ಟ್ಯಾಂಡರ್ಡ್ ಯೂನಿಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್, ವುಡ್ ಇಟ್ ಬಿ ಕನ್ವೀನಿಯಂಟ್ ಟು ಯೂಸ್ ದ ಯೂನಿಟ್ ಮೀಟರ್ ಟು ಮೆಷರ್ ಲಾರ್ಜರ್ ಲೆಂತ್ಸ್ ಸಚ್ ಆಸ್ ದ ಲೆಂತ್ ಆಫ್ ಎ ರೈಲ್ವೆ ಟ್ರ್ಯಾಕ್ ಬಿಟ್ವೀನ್ ಟೂ ಸಿಟೀಸ್, or to measure smaller lengths such as the thickness of a page of a book. ಇಲ್ಲಿ ಕೇಳ್ತಿದ್ದಾರೆ ನಿಮ್ಮನ್ನ ಅಂದರೆ ಟೂ ಸಿಟೀಸ್, ಎರಡು ಊರುಗಳಿರುತ್ತಲ್ಲ, ಅದರ ನಡುವೆ ಒಂದು ರೈಲ್ವೆ ಟ್ರ್ಯಾಕ್ ಇದೆ. ಆ ರೈಲ್ವೆ ಟ್ರ್ಯಾಕ್ ಅದರ ಉದ್ದವನ್ನು ಅಳಿಬೇಕು ಅಂದರೆ, ಮತ್ತೆ ಒಂದು ಬುಕ್, ಒಂದು ನೋಟ್ ಬುಕ್, ಅದರದ್ದು ಥಿಕ್ನೆಸ್, ಅದರ ದಪ್ಪವನ್ನು ಅಳಿಬೇಕು ಅಂದರೆ ನಾವು ಯೂನಿಟನ್ನು, ಅದನ್ನ ಲೆಂತನ್ನು ಮೆಷರ್ ಮಾಡೋದಕ್ಕೆ ಮೀಟರನ್ನು ಬಳಸ್ಬೋದಾ ಅಂತ ಕೇಳ್ತಿದ್ದಾರೆ. ಎರಡಕ್ಕೂ ಈ ಮೀಟರನ್ನೇ ಉಪಯೋಗಿಸ್ಬೋದಾ? ಇಲ್ಲ. ಯಾಕೇಳಿ, ಇದು ಒಂದು ರೈಲ್ವೆ ಟ್ರ್ಯಾಕನ್ನು ಅದನ್ನು ಅಂದರೆ ಅದು ಲಾರ್ಜ್, ತುಂಬ ದೊಡ್ಡದಾದಂಥ ಡಿಸ್ಟೆನ್ಸ್ ಇರುತ್ತೆ. ಸೊ ಅದಕ್ಕೆ ಕಿಲೋಮೀಟರ್, ಈ ಬುಕ್ದು ಥಿಕ್ನೆಸ್ನ ನಾವು ಮೀಟರ್ ಅಥವಾ ಸೆಂಟಿಮೀಟರಲ್ಲಿ ಉಪಯೋಗಿಸ್ಬೇಕಾಗತ್ತೆ. 1 kilometer is equal to 1000 meter, 1 meter is equal to 100 centimeter, 1 centimeter is equal to 10 millimeter. ಇದು ಗೊತ್ತಿರುತ್ತೆ ನಿಮಗೆ ಮ್ಯಾಥ್ಸಲ್ಲಿ. 1 ಸೆಂಟಿಮೀಟರ್ 10 ಮಿಲಿಮೀಟರ್ಗೆ ಈಕ್ವಲ್. 1 ಮೀಟರ್ ಅಂದರೆ 100 ಸೆಂಟಿಮೀಟರು, ಮತ್ತು 1 ಕಿಲೋಮೀಟರ್ ಅಂದರೆ 1000 ಮೀಟರ್. ನೆಕ್ಸ್ಟ್, ಇನ್ ಸಮ್ ಸ್ಕೇಲ್ಸ್ ಯು ಮೈಟ್ ಹ್ಯಾವ್ ನೋಟಿಸ್ಡ್ ಅನದರ್ ಸ್ಕೇಲ್ ಮಾರ್ಕಿಂಗ್, ಅಂದರೆ ಕೆಲವೊಂದು ಸ್ಕೇಲ್ಸಲ್ಲಿ, ಅಳತೆ ಪಟ್ಟಿಗಳಲ್ಲಿ ಇನ್ನೊಂದು ರೀತಿಯಾದಂಥ ಮಾಪನದ ಗುರುತುಗಳು ಮಾಡಿರೋದನ್ನ ನೀವು ಗಮನಿಸಿರ್ಬೋದು. ಅಂದರೆ ಸ್ವಲ್ಪ ಬೇರೆ ಥರ ಇರುತ್ತೆ. ದಿಸ್ ಸ್ಕೇಲ್ ಮಾರ್ಕಿಂಗ್ ಈಸ್ ಇನ್ ಇಂಚಸ್. ಏನದು ಬೇರೆ ಥರ ಮಾರ್ಕ್ ಮಾಡಿರೋದು? ಅದು ಇಂಚಸ್ಸಲ್ಲಿ, ಅಂದರೆ ಇಂಚುಗಳಲ್ಲಿ ಮಾರ್ಕನ್ನು ಮಾಡಿರ್ತಾರೆ. ವೇರ್ 1 inch ಈಸ್ ಈಕ್ವಲ್ ಟು 2.54 ಸೆಂಟಿಮೀಟರ್. ಇಲ್ಲಿ 1 ಇಂಚ್ ಅಂದರೆ 2.54 ಸೆಂಟಿಮೀಟರ್, ಅಂದರೆ 2 ಸೆಂಟಿಮೀಟರ್ 54, 2.54 ಸೆಂಟಿಮೀಟರ್ಗೆ ಈಕ್ವಲ್. ಇಲ್ಲಿದೆ ನೋಡಿ 1 ಇಂಚ್. ಇದು ಇಲ್ಲಿಂದ ಇಲ್ಲಿಗೆ 1 ಇಂಚ್ ಅಂತ ಕರೀತಾರೆ. ಇನ್ ಅರ್ಲಿಯರ್ ಡೇಸ್ ಯೂನಿಟ್ಸ್ ಸಚ್ ಆಸ್ ಇಂಚ್ ಆ್ಯಂಡ್ ಫುಟ್ ವರ್ ಯೂಸ್ಡ್ ಟು ಮೆಷರ್ ಲೆಂತ್. ಮೊದಲೆಲ್ಲ ಅಂದರೆ ಹಿಂದಿನ ಕಾಲದಲ್ಲಿ ಉದ್ದವನ್ನು, ಲೆಂತ್, ಅದನ್ನು ಯಾವ ರೀತಿ ಅಳತೆ ಮಾಡ್ತಾಯಿದ್ರು? ಇಂಚು ಮತ್ತು ಅಡಿಗಳಂತಹ ಏಕಮಾನಗಳನ್ನು ಬಳಸ್ಕೊಂಡು. ಹಿಂದಿನ ಕಾಲದಲ್ಲಿ, ಹಿಂದೆ ಎಲ್ಲ ಇಂಚಸ್ಸು, ಇಷ್ಟು ಇಂಚಿದೆ ಅಂಥೇಳಿ ಒಂದು ವಸ್ತುವನ್ನು ಅಳತೆ ಮಾಡಬೇಕು ಅಂತಂದರೆ ಇಂಚು ಅಥವಾ ಅಡಿಗಳು, ಫೂಟ್ ಅಂದರೆ ಕಾಲನ್ನು, ಫೂಟ್ ಪಾದಗಳ ಕೌಂಟಲ್ಲಿ ಅಡಿಗಳ ಮೂಲಕ ಅಳತೆಯನ್ನು ಮಾಡ್ತಾಯಿದ್ರು. These units are still used by some people. ಇವತ್ತಿಗೂ ಸಹ ಕೆಲವೊಂದು ಜನರು ಈ ಇಂಚುಗಳನ್ನೇ ಈಗಲೂ ಸಹ ಈ ಏಕಮಾನವನ್ನೇ ಬಳಸುತ್ತಿದ್ದಾರೆ. ಇದನ್ನು ಸಹ ತಿಳ್ಕೊಂಡಿರಿ. ಕೆಲವೊಂದು ಸ್ಕೇಲ್ಸ್ಗಳಲ್ಲಿ ಈ ಥರ ಇರುತ್ತೆ, ಅಬ್ಸರ್ವ್ ಮಾಡಿ. ಇದನ್ನ ಏನಂತಾರೆ? ಇಂಚಸ್ ಅಂತ ಹೇಳಿ ಕರೀತಾರೆ. 1 inch ಈಸ್ ಈಕ್ವಲ್ ಟು 2.54 ಸೆಂಟಿಮೀಟರ್. ಅರ್ಥ ಆಯ್ತಾ? ನೆಕ್ಸ್ಟ್, ಸಪೋಸ್ we all measure the length of the table again, but this time using a meter scale, will our result still be different? ಏನು ಇವನು ಹೇಳ್ತಿದ್ದಾನೆ, ಫಸ್ಟ್ ಎಲ್ಲ ಅವರು ಕೈಯ ಅಂಗುಲ ಅಂದರೆ ಅವ್ರದ್ದು ಗೇಣುಗಳ ಮೂಲಕ ಮಾಡ್ತಿದ್ರಲ್ವ, ಗೇಣುಗಳ ಮೂಲಕ ಒಂದು ಟೇಬಲ್ನ ಮೆಷರ್ ಮಾಡಿದ್ರಲ್ವ. ಈಗ ಅರ್ಜಿತ್ ಕೇಳ್ತಿದ್ದಾನೆ ಏನಂತ, ಪದ್ಮಾನ, ನಾವೆಲ್ಲರೂ ಈಗ ಮತ್ತೆ ನಮ್ಮ ಮೇಜ್, ನಮ್ಮ ಡೆಸ್ಕನ್ನು, ಆ ಟೇಬಲನ್ನು ಉದ್ದದವನ್ನು ಮೀಟರ್ ಅಳತೆ ಪಟ್ಟಿಲ್ಲ. ಅವಾಗೇನೋ ಒಂದು ಗೇಣು, ಕೈನ ಗೇಣಿನ ಮೂಲಕ ಅಳತೆ ಮಾಡಿದ್ರಲ್ವಾ. ಈಗ ಅದೇ ಮೇಜಿನ, ಅದೇ ಟೇಬಲ್ನ ಏನು ನಾವು ಈಗ ಮೀಟರ್ ಸ್ಕೇಲಿಂದ ಅಳತೆ ಮಾಡಿದ್ರೆ ಇವಾಗಲೂ ಸಹ ಏನಾದರೂ ಆ ಮೆಷರ್ಮೆಂಟಲ್ಲಿ, ಆ ಅಳತೆಯಲ್ಲಿ ಬರ್ತಕ್ಕಂತಹ ಫಲಿತಾಂಶ, ರಿಸಲ್ಟ್ ಡಿಫ್ರೆಂಟ್ ಆಗಿರುತ್ತಾ ಅಂತ ಯಾರೋ ಅರ್ಜಿತ್ ಕೇಳ್ತಿದ್ದಾನೆ. ಅದಕ್ಕೇನು ಪದ್ಮ, ನೋ, ಇಲ್ಲ, ಬಟ್ ವಿ ಶುಡ್ ಫಸ್ಟ್ ಲರ್ನ್ ದ ಕರೆಕ್ಟ್ ವೇ ಆಫ್ ಯೂಸಿಂಗ್ ಎ ಸ್ಕೇಲ್ ಟು ಮೆಷರ್ ಲೆಂತ್.
ಇವಾಗ ನಾವು ಅಳತೆ ಪಟ್ಟಿಯಲ್ಲಿ ಸ್ಕೇಲ್ನಲ್ಲಿ ಟೇಬಲ್ನ ಅಳತೆ ಮಾಡಿದ್ರೆ ಏನು ಡಿಫ್ರೆಂಟ್ ಬರಲ್ಲ. ಯಾಕೆಂದರೆ ಫಸ್ಟ್ ಅವರೆಲ್ಲರೂ ಅವರವರ ಗೇಣುಗಳಲ್ಲಿ ಕೈನ ಅಳತೆಯಲ್ಲಿ ಮೆಷರ್ ಮಾಡಿದಾಗ ಒಬ್ಬೊಬ್ರದ್ದು ಒಂದೊಂದು ಥರ ಸೆಂಟಿಮೀಟರ್ ಅಳತೆ ಬಂದಿತ್ತು. ಆದರೆ ಈಗ ಅಳತೆ ಪಟ್ಟಿಲಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಡಿಫ್ರೆಂಟ್ ರಿಸಲ್ಟ್ ಬರಲ್ಲ. ಆದರೆ ಫಸ್ಟ್ ನಾವೇನು ಕಲ್ತ್ಕೊಳ್ಬೇಕು, ಕರೆಕ್ಟಾಗಿ ಮೆಷರ್ ಮಾಡುವಂತಹ ಅಳತೆ ಮಾಡುವಂತಹ ಸರಿಯಾದ ವಿಧಾನವನ್ನು, ಕರೆಕ್ಟಾಗಿ ಮೆಷರ್ ಮಾಡುವಂಥ ವೇನ ಫಸ್ಟ್ ನಾವು ಕಲ್ತ್ಕೊಳ್ಬೇಕು ಅಂತ ಪದ್ಮ ಹೇಳ್ತಿದ್ದಾಳೆ. ಸಿ 5.3 ನೋಡಿ, ಕರೆಕ್ಟ್ ವೇ ಆಫ್ ಮೆಷರಿಂಗ್ ಲೆಂತ್. ಹಾಗಾದರೆ ಉದ್ದವನ್ನು, ಲೆಂತನ್ನು ಅಳತೆ ಮಾಡುವಂತಹ ಒಂದು ಸರಿಯಾದ ವಿಧಾನ ಯಾವುದು, ಯಾವ ರೀತಿ ಸರಿಯಾಗಿ ನಾವು ಅಳತೆಯನ್ನು ಮಾಡಬೇಕು ಅಂತೇಳಿ. ಸಿ ಫಾರ್ ಮೆಷರಿಂಗ್ ಎನಿ ಲೆಂತ್ ವಿ ನೀಡ್ ಆ್ಯನ್ ಅಪ್ರೋಪ್ರಿಯೇಟ್ ಸ್ಕೇಲ್. ಫಸ್ಟ್ ಆಫ್ ಆಲ್ ನಾವು ಯಾವುದೇ ಉದ್ದವನ್ನು ಅಳತೆ ಮಾಡಬೇಕು ಅಂದರೆ ನಮಗೆ ಸೂಕ್ತವಾದ ಅಳತೆ ಮಾಪನದ ಅವಶ್ಯಕತೆ ಇದೆ. ಕರೆಕ್ಟ್ ಅಪ್ರೋಪ್ರಿಯೇಟ್ ಒಂದು ಸ್ಕೇಲ್ ಇರಬೇಕು. ಕರೆಕ್ಟಾಗಿರ್ತಕ್ಕಂತಹ ಒಂದು ಸ್ಕೇಲ್ ಇದ್ದರೆ ನಾವು ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ಒಂದು ಲೆಂತನ್ನು, ಉದ್ದವನ್ನು ಅಳತೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ, ಇಫ್ ಯು ವಾಂಟ್ ಟು ಮೆಷರ್ ದ ಲೆಂತ್ ಆಫ್ ಯುವರ್ ಪೆನ್ಸಿಲ್ you may use a 15 centimeter scale. Similarly, if the height of a room is to be measured, you may need a meter scale or a measuring tape. ಉದಾಹರಣೆಗೇನು, ನಾವೀಗ ಒಂದು ಪೆನ್ಸಿಲ್ ಎಷ್ಟು ಉದ್ದ ಇದೆ ಅಂತೇಳಿ ಅಳತೆ ಮಾಡಬೇಕು. ಆ ಪೆನ್ಸಿಲ್ನ ಉದ್ದವನ್ನು ಅಳತೆ ಮಾಡಬೇಕು ಅಂದರೆ ನಮಗೆ 15 ಸೆಂಟಿಮೀಟರ್ ಅಳತೆ ಪಟ್ಟಿಯನ್ನು ಉಪಯೋಗಿಸ್ಬೋದು. 15 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ಸ್ಕೇಲನ್ನು ಉಪಯೋಗಿಸ್ಕೊಂಡು ಅದನ್ನು ಅಳತೆ ಮಾಡಬೇಕಾಗತ್ತೆ. ಅದೇ ರೀತಿ ಒಂದು ಕೊಠಡಿಯ ಎತ್ತರವನ್ನು, ಹೈಟ್ ಆಫ್ ದ ರೂಮ್, ಹೈಟ್ ಆಫ್ ದ ರೂಮ್ ಈಸ್ ಟು ಬಿ ಮೆಷರ್ಡ್. ನೀವು ಒಂದು ರೂಮ್ನ ಎತ್ತರವನ್ನು ಅಳತೆ ಮಾಡಬೇಕು ಅಂದರೆ ನಿಮಗೆ ಏನು ಬೇಕು, ಸ್ಕೇಲ್ ಆಗಲ್ಲ, ಸೆಂಟಿಮೀಟರ್ ಸ್ಕೇಲು, ಮೀಟರ್ನ ಅಳತೆ ಪಟ್ಟಿ ಅಥವಾ ಅಳತೆ ಟೇಪು ಬೇಕಾಗುತ್ತೆ. ಅಂದರೆ ನಾವು ಯಾವುದೋ ಒಂದು ಅಳತೆ ಮಾಡ್ತೀವಿ ಅಂದರೆ ಅದಕ್ಕೆ ಸೂಕ್ತವಾದಂತಹ ಒಂದು ಅಪ್ರೋಪ್ರಿಯೇಟ್ ಸ್ಕೇಲ್ನ ಇಟ್ಕೊಂಡಿರ್ಬೇಕು. ಈಗ ಸ್ಕೇಲ್ ಇಟ್ಕೊಂಡು ನಾನು ಬಿಲ್ಡಿಂಗ್ನ ಅಳತೆ ಮಾಡ್ತೀನಿ ಅಂದ್ರೆ ಆಗಲ್ಲ, ಬಟ್ಟೆಯನ್ನು ಅಳತೆ ಮಾಡ್ತೀನಿ ಅಂದ್ರೆ ಆಗಲ್ಲ. ಅದಕ್ಕೆ ಸರಿಯಾಗಿ ಒಂದು ಮೀಟರ್ ಸ್ಕೇಲ್ನ ಇಟ್ಕೊಳ್ಬೇಕಾಗುತ್ತೆ. ನಾವು ಮೀಟರ್ ಸ್ಕೇಲು, ಸೆಂಟಿಮೀಟರ್ ಸ್ಕೇಲ್ ಇರ್ಬೋದು, ಕಿಲೋಮೀಟರ್ಗೆ ಯೂಸ್ ಮಾಡುವಂಥದ್ದು ಯಾವುದಿರುತ್ತೆ ಅದಕ್ಕೆ ಸೂಕ್ತವಾದ ಅಳತೆ ಪಟ್ಟಿಯನ್ನು ಬಳಸಬೇಕು. ಯು ಕೆನಾಟ್ ಡೈರೆಕ್ಟ್ಲಿ ಮೆಷರ್ ದ ಗ್ರಿತ್ ಆಫ್ ಎ ಟ್ರೀ ಆರ್ ದ ಸೈಜ್ ಆಫ್ ಯುವರ್ ಚೆಸ್ಟ್ ಯೂಸಿಂಗ್ ಎ ಮೀಟರ್ ಸ್ಕೇಲ್. ಅದೇ ರೀತಿ ನೀವು ಮರದ ಸುತ್ತಳತೆ ಅಥವಾ ನಿಮ್ಮ ಎದೆಯ ಸುತ್ತಳತೆಯನ್ನು ಅಳತೆ ಮಾಡಬೇಕು ಅಂದರೆ ಮೀಟರ್ ಅಳತೆ ಪಟ್ಟಿ ಬಳಸಲು ಸಾಧ್ಯವಿಲ್ಲ. ಮೀಟರ್ ಅಳತೆ ಪಟ್ಟಿ ತಗೊಂಡು ನಿಮ್ಮ ಎದೆಯ ಸುತ್ತಳತೆ ಮತ್ತು ಮರ ರೌಂಡ್ ಇರುತ್ತೆ ಅಲ್ವಾ, ಓವಲ್ ಶೇಪ್ ಇರುತ್ತೆ, ಅದು ಸ್ಕೇಲಲ್ಲಿ ಹೇಗೆ ಮಾಡೋಕ್ಕಾಗುತ್ತೆ? ನೀವು ಸ್ಕೇಲ್ ಇಟ್ಕೊಂಡು ಮುರಿದೋಗುತ್ತೆ ಅಷ್ಟೇ, ಅದ್ರ ಸುತ್ತವನ್ನು ಅಳತೆ ಮಾಡೋಕ್ಕೆ ಹೋದರೆ ಅಲ್ವಾ. ಅದೇ ರೀತಿ ನಮ್ಮ ಎದೆಯ ಸುತ್ತಳತೆ ಇರ್ಬೋದು ಅಥವಾ ಒಂದು ಮರದ ಸುತ್ತಳತೆಯನ್ನು ನೀವು ಅಳತೆ ಮಾಡಬೇಕು ಅಂತ ಅಂದರೆ ನೀವು ಮೀಟರ್ ಸ್ಕೇಲು ಅದಕ್ಕೆ ಬಳಸೋದಕ್ಕೆ ಸಾಧ್ಯ ಇಲ್ಲ. ಸಚ್ measurements, flexible measuring tape such as a Tyler's tape is more suitable. ಇದನ್ನೆಲ್ಲ ಅಳತೆ ಮಾಡಬೇಕು ಅಂದರೆ ಏನು ಬೇಕು, ನೀವು ಈ ಥರದ ಅಳತೆಗಳನ್ನು ಅಳತೆ ಮಾಡಬೇಕು ಅಂದರೆ ನಮ್ಯ ಅಳತೆ ಪಟ್ಟಿಗಳಾದ, ಅಂದರೆ ಬಟ್ಟೆ ಹೊಲಿಯೋರು ಟೇಪ್ ಬಳಸ್ತಾರೆ ನೋಡಿ, ಬಟ್ಟೆ ಅಳತೆ ಮಾಡುವಂಥ ಟೇಪ್ಗಳು, ಪಟ್ಟಿಗಳಾದ ದರ್ಜಿಗಳು ಬಳಸ್ತಕ್ಕಂಥ ಟೇಪ್ ಬಳಸೋದು ಹೆಚ್ಚು ಸೂಕ್ತವಾಗಿರುತ್ತೆ. ಮರದ ಸುತ್ತಳತೆ ಅಥವಾ ನಿಮ್ಮ ಎದೆಯ ಸುತ್ತಳತೆಯನ್ನು ಅಳತೆ ಮಾಡಬೇಕು ಅಂದ್ರೇನು, ಬಟ್ಟೆ ಹೊಲಿಯುವಂತಹ ದರ್ಜಿಗಳು ಉಪಯೋಗಿಸುವಂತಹ ಟೇಪ್ ಅದನ್ನು ಬಳಸಿದ್ರೆ ಉತ್ತಮ. ವೈ ಮೆಷರಿಂಗ್ ಲೆಂತ್ಸ್ ವಿ ನೀಡ್ ಟು ಟೇಕ್ ಕೇರ್ ಆಫ್ ಸಮ್ ಪಾಯಿಂಟ್ಸ್. ಅದೇ ರೀತಿ ಉದ್ದವನ್ನು ಅಳೆಯುವಾಗ ನಾವು ಕೆಲವೊಂದು ಅಂಶಗಳನ್ನು ಗಮನ ಇಟ್ಕೋಬೇಕು. ಅಂದರೆ ಉದ್ದವನ್ನು ಈ ರೀತಿ ಉದ್ದವನ್ನು ಅಳತೆ ಮಾಡ್ತಿದ್ದೀವಿ ಅಂದರೆ ಅಡ್ಡ ಅನ್ನಲ್ಲ, ಉದ್ದವನ್ನು ಅಳತೆ ಮಾಡಬೇಕು ಅಂದರೆ ಕೆಲವೊಂದು ಪಾಯಿಂಟ್ಸ್ನ ಟೇಕ್ ಕೇರ್ ಆಫ್ ಸಮ್ ಪಾಯಿಂಟ್ಸ್, ಕೆಲವೊಂದು ಅಂಶಗಳನ್ನು ಗಮನದಲ್ಲಿ ಇಟ್ಸ್ಕೋಬೇಕು. ಯಾವ ಥರ ಏನೇನು ಅಂತ ಕೊಟ್ಟಿದ್ದಾರೆ ನೋಡಿ. ವಾಟ್ ಈಸ್ ದ ಕರೆಕ್ಟ್ ವೇ ಟು ಪ್ಲೇಸ್ ದ ಸ್ಕೇಲ್. ಫಸ್ಟ್ ಆಫ್ ಆಲ್ ಏನು, ನಾವು ಅಳತೆ ಪಟ್ಟಿಯನ್ನು ಸರಿಯಾಗಿ ಇಡುವ ವಿಧಾನ ಯಾವುದು, ಅಳತೆ ಪಟ್ಟಿಯನ್ನು ಇಟ್ಕೊಳ್ಳೋದು ಹೇಗೆ ಅದನ್ನು ಗೊತ್ತಿರಬೇಕು. ಫಸ್ಟ್ ಅಳತೆ ಮಾಡೋರಿಗೆ ಹೇಗೇಗೋ ಇಟ್ಕೊಂಡು ಅಳತೆ ಮಾಡಿದ್ರೆ ಕರೆಕ್ಟಾಗಿ ಬರಲ್ಲ. ಆ ಅಳತೆ ಮಾಡೋಕ್ಕೆ ಬಂದರೆ ಅಂದರೆ ನಮ್ಮ ಹತ್ರ ಇನ್ಸ್ಟ್ರೂಮೆಂಟ್ ಇದೆ, ಕರೆಕ್ಟಾಗಿ ಸ್ಕೇಲ್ ಇದೆ, ಆಬ್ಜೆಕ್ಟ್ಸು ಇದೆ, ಯಾವುದೋ ಒಂದು ವಸ್ತು, ಆದರೆ ನಮ್ಗೆ ಅಳತೆ ಮಾಡೋದಕ್ಕೆ ಬರಲ್ಲ ಅಂದರೆ ಕರೆಕ್ಟಾಗಿ ಅದನ್ನು ಅಳತೆ ಮಾಡೋದಕ್ಕೂ ಬರಬೇಕು. ಅದರ ವಿಧಾನನೂ ಸಹ ನಾವು ತಿಳ್ಕೊಂಡಿರಬೇಕು. ಯಾವ ರೀತಿ ಸ್ಕೇಲ್ ಇಡಬೇಕು, ಯಾವುದನ್ನು ಎಲ್ಲಿಟ್ಟು ಅಳತೆ ಮಾಡಬೇಕು, ಇದನ್ನು ತಿಳ್ಕೊಂಡಿರಬೇಕು. ಓಕೆನಾ. ಪ್ಲೇಸ್ ದ ಸ್ಕೇಲ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಆಬ್ಜೆಕ್ಟ್ ಅಲಾಂಗ್ ಇಟ್ಸ್ ಲೆಂತ್
ಆಸ್ ಶೋನ್ ಇನ್ ಫಿಗರ್ 5.4. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, 5.4 ಕೊಟ್ಟಿರೋ ಥರ ಅಳತೆ ಪಟ್ಟಿಯನ್ನು ವಸ್ತುವಿನ ಸಂಪರ್ಕದಲ್ಲಿರುವಂತೆ, ಅಂದರೆ ವಸ್ತುವಿನ ಮೇಲೆ ಯಾವ ರೀತಿ, ಅಂದರೆ ವಸ್ತುವಿಗೆ ಟಚ್ ಆಗೋ ಥರ ಅದ್ರ ಮೇಲೆ ಸಂಪರ್ಕದಲ್ಲಿರುವಂತೆ ಅದರ ಉದ್ದದ ಮೇಲೆ ಇಡಬೇಕು. ಈ ರೀತಿ ನೋಡಿ, ಇಲ್ಲಿಂದ ನೀಟಾಗಿ ಇಟ್ಟಿದ್ದಾರೆ ಅಲ್ವಾ, ನೀಟಾಗಿ ಮತ್ತೆ ಸ್ಟ್ರೇಟಾಗಿ ಇಟ್ಟಿದ್ದಾರೆ. ಅಲ್ವಾ, ಈ ಫಸ್ಟ್ ಇದರಲ್ಲಿ ನೋಡಿ ಸ್ಟ್ರೇಟಾಗಿ ನೀಟಾಗಿ ಇಟ್ಟಿದ್ದಾರೆ. ಸೆಕೆಂಡ್ ನೋಡಿ ಇನ್ಕರೆಕ್ಟ್, ಹೇಗೇಗೋ ಓರೆಯಾಗಿ ಡೊಂಕವಾಗಿ ಇಟ್ಟಿದ್ದಾರೆ, ಹೇಗೇಗೋ ಇದೆ, ಇಲ್ಲಿ ಥರ ಸ್ಟ್ರೇಟಾಗಿ ಇಟ್ಟಿಲ್ಲ ಅಲ್ವಾ. ಇದು ನೋಡಿ ಕರೆಕ್ಟ್ ಮೆಥಡ್. ಸ್ಕೇಲ್ನ ಇಟ್ಕೊಂಡು ಇದೊಂದು ಟೇಬಲ್ಲೋ ಅಥವಾ ಒಂದು ಪೇಪರೋ ಏನೋ ಅಳತೆ ಮಾಡ್ತಿದ್ದಾರೆ, ಆದರೆ ಅದ್ರ ಮೇಲೆ ನೀಟಾಗಿ ಸ್ಟ್ರೇಟಾಗಿ ಈ ರೀತಿ ಇಡೋವಂಥದ್ದು ಇದು ಇನ್ಕರೆಕ್ಟ್ ಮೆಥಡು, ಇದು ಕರೆಕ್ಟ್ ಮೆಥಡ್. ಮೆಥಡ್ ಆಫ್ ಪ್ಲೇಸಿಂಗ್ ದ ಸ್ಕೇಲ್, ಅಳತೆ ಪಟ್ಟಿಯನ್ನು ಇಡುವಂಥ ವಿಧಾನ ಈ ರೀತಿ ಆಯ್ತಾ. ಸಿ ನೆಕ್ಸ್ಟ್, ವಾಟ್ ಈಸ್ ದ ಕರೆಕ್ಟ್ ಪೊಸಿಷನ್ ಆಫ್ ದ ಐ ವೈಲ್ ರೀಡಿಂಗ್ ದ ಸ್ಕೇಲ್. ಅಳತೆ ಪಟ್ಟಿಯಲ್ಲಿನ ಅಳತೆಯನ್ನು ಓದುವಾಗ, ಅಂದರೆ ಅದರ ಅಳತೆಯನ್ನು ಓದಬೇಕು ಅಂದರೆ ನಮ್ಮ ಕಣ್ಣಿನ ಸರಿಯಾದ ಸ್ಥಾನ ಹೇಗಿರಬೇಕು, ನಮ್ಮ ಕಣ್ಣಿನ ಸ್ಥಾನ ಎಲ್ಲಿರಬೇಕು. ಅಳತೆ ಪಟ್ಟಿಯಲ್ಲಿ ನಾವು ಸ್ಕೇಲ್ ಇಟ್ಟು ಮೆಜರ್ ಸರಿಯಾಗಿ ಇಟ್ಟಿದ್ದೀವಿ, ಆದರೆ ಅಳತೆಯನ್ನು ತಗೋಬೇಕು ಅಂದರೆ ನಮ್ಮ ಕಣ್ಣಿನ ಸ್ಥಾನ ಯಾವುದನ್ನ ಗಮನಿಸಬೇಕು. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ, ಇಫ್ ಯು ಆರ್ ಟ್ರೈಯಿಂಗ್ ಟು ಮೆಜರ್ ದ ಲೆಂತ್ ಆಫ್ ಎ pencil by aligning it with a scale, the position of your eye should be directly above the tip of the pencil. Figure 5.5. ಉದಾಹರಣೆಗೆ ಹೇಳಬೇಕು ಅಂದರೆ, ಒಂದು ಸ್ಕೇಲ್ನ ಉದ್ದಕ್ಕೂ ಪೆನ್ಸಿಲ್ನ ಸರಿ ಹೊಂದಿಸಿ ಪೆನ್ಸಿಲ್ನ ಉದ್ದವನ್ನು ಅಳತೆ ಮಾಡಲು ಪ್ರಯತ್ನಿಸುವಾಗ, ಈಗ ನಾವು ಪೆನ್ಸಿಲ್ನ ಮೆಷರ್ ಮಾಡಿದ್ರೆ ಟ್ರೈ ಮಾಡ್ತಿದ್ವಿ, ನಿಮ್ಮ ಕಣ್ಣಿನ ಸ್ಥಾನ ನೀವು ಯಾವುದನ್ನು ಗಮನಿಸಬೇಕು, ಟಿಪ್ ಆಫ್ ದ ಪೆನ್ಸಿಲ್. ಆ ಒಂದು ಪೆನ್ಸಿಲ್ ಇದೆಯಲ್ಲ, ಈ ಪೆನ್ಸಿಲ್ನ ಟಿಪ್ ಅಂದರೆ ಇದರ ತುದಿ, ಆ ಪೆನ್ಸಿಲ್ನ ಆ ತುದಿಯಕ್ಕೆ ನೇರವಾಗಿ ಇರಬೇಕು ನಿಮ್ಮ ಕಣ್ಣಿನ ದೃಷ್ಟಿ. ಇಲ್ಲಿ ಈ ಟಿಪ್ ಆಫ್ ದ ಎಂಡ್ ಆಫ್ ಪೆನ್ಸಿಲ್, ಒಂದು ಪೆನ್ಸಿಲ್ನ ತುದಿಗೆ ಅದರ ಮೇಲೆ ನೇರವಾಗಿ ಇರಬೇಕು ನಿಮ್ಮ ಕಣ್ಣಿನ ಸ್ಥಾನ. ಇಲ್ಲಿ ನೋಡಿ, ಸ್ಕೇಲ್ ಇಟ್ಟಿದ್ದಾರೆ, ಇದೊಂದು ಸ್ಕೇಲ್ ಅಂತ ಅಂದರೆ ಇಲ್ಲಿಂದ ಮೆಜರ್ ಮಾಡ್ತೀವಿ ಅಂದರೆ ಅದರ ಎಂಡ್ ಪಾಯಿಂಟ್ ಇಲ್ಲಿಗೆ, ಅದರ ತುದಿಗೆ ನೇರವಾಗಿ ನಿಮ್ಮ ಕಣ್ಣಿನ ಸ್ಥಾನ ಇಲ್ಲಿ ಎ, ಇದು ಬಿ. ಬಿ ಅಂದರೆ ಇದು ಎ, ಇಲ್ಲಿಗೂ ಅಲ್ಲ, ಈ ಕಡೆನೂ ಅಲ್ಲ, ಈ ಕಡೆನೂ ಅಲ್ಲ, ಬಿ, ನೇರವಾಗಿ ಇಲ್ಲಿಗೆ ನಮ್ಮ ಕಣ್ಣಿನ ಸ್ಥಾನ ಇರಬೇಕು. ಆಯ್ತಾಯ್ತಾ. ಕರೆಕ್ಟ್ ಪೊಸಿಷನ್ ಆಫ್ ದ ಐ ಈಸ್ ಬಿ, ಅಂದರೆ ಕಣ್ಣಿನ ಸರಿಯಾದ ಸ್ಥಾನ ಯಾವುದು, ಇದರಲ್ಲಿ 3 ಕೊಟ್ಟಿದ್ದಾರೆ, ಎ ಬಿ ಸಿ. ಅದರಲ್ಲಿ ಬಿ ಕಡೆ ಸ್ಟ್ರೇಟಾಗಿ ನೋಡೋದು ನಾವೊಂದು ಪೆನ್ಸಿಲ್ನ ಮೆಷರ್ ಮಾಡಬೇಕಾದ್ರೆ ಇರ್ತಕ್ಕಂತಹ ಕರೆಕ್ಟ್ ಸ್ಥಾನ. ಆಯ್ತಾ. ಸಿ ನೆಕ್ಸ್ಟ್, ಹೌ ಟು ಮೆಷರ್ ದ ಲೆಂತ್ ಇಫ್ ದ ಎಂಡ್ಸ್ ಆಫ್ ದ ಸ್ಕೇಲ್ ಆರ್ ಬ್ರೋಕನ್. ಒಂದು ವೇಳೆ ಈ ಅಳತೆ ಪಟ್ಟಿಯ ತುದಿಗಳು ಒಂದು ಕೇಸ್ ಅಂದರೆ ಸ್ಕೇಲ್ ಮುರಿದೋಗಿರುತ್ತೆ ಅಂದ್ಕೊಳ್ಳಿ, ಆವಾಗ ಹೇಗೆ ಅಳತೆ ಮಾಡೋದು ಆ ಸ್ಕೇಲ್ನ ಉಪಯೋಗಿಸ್ಕೊಂಡು ಅಂತ. ಈಗ ಮುರಿದೋಗಿದೆ ಸ್ಕೇಲು ಅಂದ್ಬಿಟ್ಟು ನಾವು ಅದನ್ನು ಬೇಡ ಅಂತ ಅದನ್ನು ಮೆಷರ್ ಮಾಡದೇ ಇರೋಕ್ಕಾಗಲ್ಲ. ಆ ಮುರಿದೋಗಿದ್ರೂ ಸಹ ಸ್ಕೇಲ್ನ ಯಾವ ರೀತಿ ಮೆಷರ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಬೋದು. ಇಫ್ ದ ಎಂಡ್ಸ್ ಆಫ್ ದ ಸ್ಕೇಲ್ ಆರ್ ಬ್ರೋಕನ್ ಆರ್ ದ ಝೀರೋ ಮಾರ್ಕಿಂಗ್ ಈಸ್ ನಾಟ್ ಕ್ಲಿಯರ್, ಇಟ್ ಕ್ಯಾನ್ ಸ್ಟಿಲ್ ಬಿ ಯೂಸ್ಡ್ ಫಾರ್ ಮೆಷರ್ಮೆಂಟ್. ಆ ಸ್ಕೇಲ್ನಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ 0 ಪಾಯಿಂಟ್ ಇಲ್ಲ, ಮುರಿದೋಗ್ಬಿಟ್ಟಿದೆ ಅಲ್ವಾ. ಆ ಸ್ಕೇಲ್ನ ತುದಿ ಮುರಿದೋಗಿದ್ದೆ ಅಂದರೆ, ಅಥವಾ ಅದರಲ್ಲಿ 0 ಪಾಯಿಂಟ್ ಇಲ್ಲ, ಅದು ಕಾಣಿಸ್ತಾ ಇಲ್ಲ ಸರಿಯಾಗಿ ಅಂತ ಅಂದರೂ ಸಹ ನಾವು ಮೆಷರ್ ಮಾಡ್ಬೋದು, ಅಳತೆಯನ್ನು ಮಾಡ್ಬೋದು. ಹೇಗೆ? ವಿತ್ such a scale, use on any other full mark of the scale, say 1.0 cm. Figure 4.6. ಈ ಚಿತ್ರದಲ್ಲಿ ಕೊಟ್ಟಿರೋ ಥರ ಏನು ಮಾಡ್ಬೇಕು ನಾವು, ಅಲ್ಲಿ ತೋರಿಸಿರೋ ಥರ ಒಂದು ಸಂಪೂರ್ಣವಾಗಿ ಫುಲ್ ಪಾಯಿಂಟ್ ಸಂಖ್ಯೆಯಿಂದ ಅದನ್ನು ಗುರ್ತು ಮಾಡ್ಕೋಬೇಕು. ಅದರಲ್ಲಿ 1.0 ಸೆಂಟಿಮೀಟರ್ನ ಇಲ್ಲಿಂದ ಒನ್ನಿಂದ ಇಲ್ಲಿ ಕೊಟ್ಟಿದ್ದಾರಲ್ವ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ, 1ಇಂದ ಇಲ್ಲಿಂದ ಪ್ರಾರಂಭಿಸಬೇಕು ಅಳತೆ ಮಾಡೋದಕ್ಕೆ. ದೆನ್ you must subtract the reading of this mark from the reading at the other end. ಇನ್ನೊಂದು ಎಂಡ್ ಮಾರ್ಕ್ ಮಾಡ್ಕೋಬೇಕು, ಇಲ್ಲಿಂದ 1ಇಂದ ಸ್ಟಾರ್ಟ್ ಮಾಡಬೇಕು, ಅದು ಕರೆಕ್ಟಾಗಿ 0ಇಂದ ಇಲ್ಲ ಅಲ್ವಾ, ಹಾಗಾಗಿ ಇಲ್ಲಿ ಎಂಡ್ ಪಾಯಿಂಟನ್ನು ನೀವು ಅದನ್ನು ಸಹ
ನೀವು ಆ ತುದಿ ಇನ್ನೊಂದು ತುದಿಯನ್ನು ಅಳತೆ ಪಟ್ಟಿಂದ ರೀಡಿಂಗ್ ಆ ಸಂಖ್ಯೆಯನ್ನ ನೀವು ಮಾರ್ಕ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಇನ್ ಫಿಗರ್ 5.6 ದ ರೀಡಿಂಗ್ ಅಟ್ ಒನ್ ಎಂಡ್ ಈಸ್ 1.0 ಸೆಂಟಿಮೀಟರ್. ಅಂದ್ರೆ ನೀವು ಅಳತೆ ಮಾಡಕ್ ಪ್ರಾರಂಭಿಸಿರೋದು 1.0 ಸೆಂಟಿಮೀಟರ್ ಇಂದ, ಅಂಡ್ ಅಟ್ ದ ಎಂಡ್ ಅಟ್ ದ ಅದರ್ ಎಂಡ್ ಇಟ್ ಈಸ್ 10.4 ಸೆಂಟಿಮೀಟರ್. ಅದರ ತುದಿ ಇನ್ನೊಂದು ಅಳತೆ ಅದರದ್ದು ಎಷ್ಟಿದೆ, 10.4 ಸೆಂಟಿಮೀಟರ್ ಇದೆ. Therefore, the length of the object is 10.4 centimeter minus 1.0 centimeter is equal to 9.4 centimeter. 1 ಅನ್ನು ಮೈನಸ್ ಮಾಡಬೇಕು. ಅಂದ್ರೆ ಅದರ ಎಂಡ್ ಪಾಯಿಂಟ್ ಇಂದ ಅದರ ತುದಿ ಎಷ್ಟು ಬಂದಿರುತ್ತೆ ಅದರಿಂದ 1.0 ಸೆಂಟಿಮೀಟರ್ ಇಂದ ಸಬ್ಟ್ರಾಕ್ಟ್ ಮಾಡಬೇಕು. ಎಲ್ಲಿಂದ ನೀವು ಸ್ಟಾರ್ಟ್ ಮಾಡಿರ್ತೀರೋ ಅದನ್ನ ಈ ಎಂಡ್ ಪಾಯಿಂಟ್ ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ಬರುವಂತ ಆನ್ಸರ್ ಅದು ಕರೆಕ್ಟ್ ಮೆಜರ್ಮೆಂಟ್ ಆಫ್ ಬ್ರೋಕನ್ ಸ್ಕೇಲ್ ಆಗಿರುತ್ತೆ. ಬ್ರೋಕನ್ ಸ್ಕೇಲ್ ಆಗಿದ್ರು ಸಹ ಅದು ಅದರ ಕರೆಕ್ಟ್ ಮೆಜರ್ಮೆಂಟ್, ಕರೆಕ್ಟ್ ಮೆಥಡ್ ಆಫ್ ಪ್ಲೇಸಿಂಗ್ ದಿ ಸ್ಕೇಲ್ ವಿತ್ ಬ್ರೋಕನ್ ಹ್ಯಾಂಡ್. ಮುರಿದೋಗಿರ್ತಕ್ಕಂಥ ಸ್ಕೇಲ್ ನ ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ಅಳತೆ ಮಾಡೋದು ಈ ರೀತಿ. ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಅಂಡ್ ಆದಷ್ಟು ವಿಡಿಯೋನ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗಳು ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ. ಅವ್ರ ಕನ್ನಡ ಮೀಡಿಯಂ ಇರಲಿ ಅಥವಾ ಇಂಗ್ಲಿಷ್ ಮೀಡಿಯಂ ಇರಲಿ, ಒಂದ್ಸಲ ಅವ್ರ ಕನ್ನಡದಲ್ಲಿ ಕೇಳಿದ್ರೆ ಸೈನ್ಸ್ ಅರ್ಥ ಆಗುತ್ತೆ, ಟಫ್ ಅನ್ಸಲ್ಲ ಅವ್ರಿಗೆ. ಹಾಗಾಗಿ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡಕ್ ಟ್ರೈ ಮಾಡಿ. ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ ನ ತಗೊಳ್ಳಿ. ನೇಮ್ ದ write the meaning of 1 inch. 1 inch ಅಂದ್ರೆ ಮೀನಿಂಗ್ ಅದರದ್ದು. Write 2 points of correct. Write the 2 correct way of measuring length. ಮೆಜರಿಂಗ್ ಲೆಂತ್ ಅನ್ನ ಹೇಗೆ ಕರೆಕ್ಟ್ ಆಗಿ ಮಾಡೋದು ಅಂತ ಹೇಳಿ 2 ಪಾಯಿಂಟ್ಸ್ ಬರೀರಿ. ವಾಟ್ ಈಸ್ ದ ಕರೆಕ್ಟ್ ವೇ ಟು ಪ್ಲೇಸ್ ದಿ ಸ್ಕೇಲ್? ಇದನ್ನ ಡ್ರಾ ಮಾಡಿ, ಕರೆಕ್ಟ್ ಮತ್ತೆ ಇನ್ಕರೆಕ್ಟ್ ಇದನ್ನ ಡ್ರಾ ಮಾಡಿ. ಮೆಥಡ್ ಆಫ್ ಪ್ಲೇಸಿಂಗ್ ಸ್ಕೇಲ್. ಎಕ್ಸ್ಪ್ಲೈನ್ ದ ಕರೆಕ್ಟ್ ಪೊಸಿಷನ್ ಆಫ್ ದ ಐ ವೈಲ್ ರೀಡಿಂಗ್ ದ ಸ್ಕೇಲ್. ಇದಕ್ಕೆ ಎಕ್ಸಾಂಪಲ್ ಕೊಟ್ಟು ಇದನ್ನ ಎಕ್ಸ್ಪ್ಲೈನ್ ಮಾಡಿ. ಪೆನ್ಸಿಲ್ದು how to measure the length if the ends of the scale are broken. ಇದಿಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಈ ರಿಸಲ್ಟ್ ನ ಬರೀರಿ. ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ಪ್ಲೇ ಲಿಸ್ಟ್ ಚೆಕ್ ಮಾಡಿ. ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮತ್ತೆ ನೋಟ್ಸ್ ಸಿಗುತ್ತೆ. ಆದಷ್ಟು ಆಡಿಯೋನ 2-3 ಟೈಮ್ ಕೇಳಿ, ಟೆಕ್ಸ್ಟ್ ಬುಕ್ ನ ರೀಡ್ ಮಾಡಿ. ಥ್ಯಾಂಕ್ ಯು.